ವೀಕ್ಷಕರೇ ನಮಸ್ತೆ. ನಾನಿವಾಗ ನರ್ಮದಾ ನದಿಯ ದಡದಲ್ಲಿದ್ದೀನಿ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ನಾವಿವತ್ತು ಬಂದಿದ್ದೀವಿ. ನಾವಿವತ್ತು ಜ್ಯೋತಿರ್ಲಿಂಗದ ದರ್ಶನ ಮಾಡೋಣ, ಓಂಕಾರೇಶ್ವರ ಜ್ಯೋತಿರ್ಲಿಂಗನ. ವೀಕ್ಷಕರೇ, ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ, ಒಂದು ದೇವಸ್ಥಾನ ಕೌರವರಿಂದ ಪೂಜಿಸಲ್ಪಟ್ಟಿದೆ, ಹಾಗೆ ಇನ್ನೊಂದು ಓಂಕಾರೇಶ್ವರ ದೇವಸ್ಥಾನ ಪಾಂಡವರಿಂದ ಪೂಜಿಸಲ್ಪಟ್ಟಿದೆ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನರ್ಮದಾ ನದಿ ಮತ್ತು ಕಾವೇರಿ ನದಿ ಎರಡು ಸಂಗಮ ಆಗುವಂತಹ ಜಾಗ. ಆದರೆ ಇದು ಕರ್ನಾಟಕದ ಕಾವೇರಿ ಅಲ್ಲ, ಮಧ್ಯಪ್ರದೇಶದಲ್ಲಿರುವಂತಹ ಇನ್ನೊಂದು ಕಾವೇರಿ ನದಿ.